ನಮಸ್ತೆ. ಇವತ್ತು ಫಸ್ಟ್ ಡೇ ನನ್ನ ಈ 100 ದಿನದ ಚಾಲೆಂಜಲ್ಲಿ ಮೊದಲನೆಯ ದಿನ. ಇವತ್ತಿಂದ ನನ್ನ ಜರ್ನಿ ಸ್ಟಾರ್ಟ್. 100 ದಿನ 100 ವೀಡಿಯೋ. ಈಗ ವಿಷಯ ಏನಪ್ಪ ಅಂದರೆ, ನಾನು ನನ್ನ ವಾಹನದಲ್ಲಿ ಆನ್ಲೈನ್ ಬುಕ್ಕಿಂಗ್ ಮಾಡ್ತೀನಿ. ಡ್ಯೂಟಿ ಯಾವ್ದು ಮಾಡ್ತೀನಿ ಅಂದರೆ ಆನ್ಲೈನ್ ಬುಕ್ಕಿಂಗ್ ಅಂದರೆ ಮಾಮೂಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಪೋರ್ಟಲ್ ಬುಕ್ಕಿಂಗ್ ಮಾಡ್ತಾಯಿದ್ದೀನಿ. ಮತ್ತು ಯಾವುದಾದ್ರು ಪರ್ಸ್ನಲ್ ಫೋನ್ ಬಂತು ಅಂದರೆ ಪರ್ಸ್ನಲ್ ಬುಕ್ಕಿಂಗ್ ಹೋಗ್ತೀನಿ. ಬಟ್ ಇವತ್ತು ಯಾವುದೂ ಆ ಥರ ಯಾವುದೂ ಕಾಲ್ ಮಾಡೋವಂಥ ಮೂಮೆಂಟ್ ಇಲ್ಲ. ಮಾಡೋಂಗಿದ್ದಿದ್ದೆ ನೆನ್ನೆ ಮಾಡಬೇಕಾಗಿತ್ತು, ಇವತ್ತು ಯಾವುದೂ ಇಲ್ಲ. ಆದ್ದರಿಂದ ಇವತ್ತು ನಾನು ಪೋರ್ಟಲ್ ಬುಕ್ಕಿಂಗ್ನ ಡ್ಯೂಟಿ ಆನ್ ಮಾಡ್ತಾಯಿದ್ದೀನಿ. ಆನ್ ಮಾಡಿಬಿಟ್ಟು ಇವತ್ತೇನು ಎತ್ತ ಅಂತ ಎಲ್ಲ ಫುಲ್ಲು ಡೀಟೇಲಾಗಿ ಇವತ್ತಿಂದ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ ಇವತ್ತಿಂದ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಪೋರ್ಟಲ್ ಡ್ಯೂಟಿ ಆನ್ ಮಾಡ್ತೀನಿ. ನೋಡಿ, ಇವಾಗ ನಾನು ಡ್ಯೂಟಿನ ಆನ್ ಮಾಡಿದ್ದೀನಿ. ಈಗ ಟೈಮ್ 9 ಗಂಟೆ 8 ನಿಮಿಷ. ಈಗ ಅದು ಡ್ಯೂಟಿ ಬಿದ್ದಾಗ ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್ ನೋಡಿ, ಟೈಮು 10:18 ಆಯಿತು. ಇನ್ನೂ ಯಾವುದು ಬುಕ್ಕಿಂಗ್ ಬೀಳ್ತಾ ಇಲ್ಲ. ಅದಕ್ಕೆ ಒಂದು ಸ್ವಲ್ಪ ಮತ್ತೆ ಆಫ್ ಮಾಡಿ ಆನ್ ಮಾಡ್ತಾಯಿದ್ದೀನಿ. 9 ಗಂಟೆಗೆ ಆನ್ ಮಾಡಿದ್ದು, 10:18 ಆಗಿದೆ. ನೋಡೋಣ, ಮತ್ತೆ ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡೋಣ. ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ, ಮತ್ತೆ ಅಪ್ಡೇಟ್ ಕೊಡ್ತೀನಿ. ಥ್ಯಾಂಕ್ ಯು. ಫ್ರೆಂಡ್ಸ್ ನೋಡಿ, ಯಾವ ಡ್ಯೂಟಿ ಬಂದಿತ್ತು. ಫ್ರೆಂಡ್ಸ್ ನೋಡಿ, ಇವಾಗ ಟೈಮ್ ಬಂದು 12:32. ಡ್ಯೂಟಿ ಇನ್ನೂ ಒಂದು ಬಿದ್ದಿತ್ತು. ಒಂದು 2 ಡ್ಯೂಟಿ ಬಿತ್ತು. ಅಷ್ಟರಲ್ಲಿ ನನಗಿನ್ನ ಬೇಗ ಬೇರೆಯವರು ನಮ್ಮ ಅಣ್ತಮ್ಮಂದು ಡ್ಯೂಟಿನ ತಗೊಂಡ್ಬಿಟ್ರು. ಈಗ ಯಾವುದು ಡ್ಯೂಟಿ ಬರ್ತಾ ಇಲ್ಲ, ವೆಯ್ಟ್ ಮಾಡ್ತಾಯಿದ್ದೀನಿ. 12:15 ಆಯಿತು. ಬೆಳಿಗ್ಗೆ 9 ಗಂಟೆಗೆ ಆನ್ ಮಾಡಿದ್ದು. 10, 11, 12 ಇಲ್ಲಿ 1.5 hours ಆಗಿದೆ. ನೋಡೋಣ, ವೆಯ್ಟ್ ಮಾಡೋಣ, ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್ ನೋಡಿ, ಡ್ಯೂಟಿ ಬರ್ತಾ ಇದೆ. ಹೊಡಿಬೇಕು ಅಂತ ತಗೊಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡ್ದಾ, ಬೇರೆ ತಗೊಂಡ್ರು. ಏನು ಮಾಡ್ತೀರಾ, ಈ ಥರ ಆಗುತ್ತೆ ನಮ್ಮ ಟೈಮು. 1 ಗಂಟೆ ಆಯಿತು. ಡ್ಯೂಟಿ ಇನ್ನೂ ಒಂದು ತೊಗೊಳಕ್ಕಾಗ್ತಾಯಿಲ್ಲ. ವೆಯ್ಟ್ ಮಾಡ್ತೀನಿ. ಫ್ರೆಂಡ್ಸ್ ನಮಸ್ತೆ. ಟೈಮು 2:15 ಆಯಿತು. ನೋಡಿ, ಟೈಮ್ 2:15. ಇನ್ನು ಡ್ಯೂಟಿ ಇನ್ನೂ ಒಂದು ರೂಪಾಯಿ ಬೋಣಿ ಆಗ್ತಾಯಿಲ್ಲ. ಪಿನ್ಯ ಸೆಕೆಂಡ್ ಸ್ಟೇಜ್ ಕುಂತಿದ್ದೀನಿ. ನೋಡಿ, ಇದು ಪಿನ್ಯ ಸೆಕೆಂಡ್ ಸ್ಟೇಜಿಂದ ಬಸ್ ಸ್ಟಾಪಿಂದ ಗೆಟ್ ಡೌನ್ ಬಂದು ಅಂದ್ರಳ್ಳಿ ಮೇನ್ ರೋಡ್. ಪಿನ್ಯ ಸೆಕೆಂಡ್ ಸ್ಟೇಜ್ ಅಂದ್ರಳ್ಳಿ ಮೇನ್ ರೋಡ್ ಹತ್ರ ಕುಂತಿದ್ದೀನಿ. ಇನ್ನು ಇವತ್ತಿನ್ನ 1 ರೂಪಾಯಿ ಬೋಣಿ ಇಲ್ಲ. ಬೆಳಗ್ಗೆಯಿಂದ ಕುಂತಿದ್ದೀನಿ. ಊಟ ಆಯಿತು. ಊಟ ಒಂದು ಆಗಿದೆ ಕರೆಕ್ಟಾಗಿ. ಊಟ ಬಿಟ್ಟರೆ ಇನ್ನೇನು ಟೈಮ್ ಸರಿಯಾಗಿ ಆಗಿಲ್ಲ. ಕುಂತಿದ್ದೀನಿ. 2:15 ಆದ್ಮೇಲೆ ಡ್ಯೂಟಿ ಬೀಳ್ತಾ ಇಲ್ಲ. ಏನು ಮಾಡೋದು, ಅದಕ್ಕದು ಬೇಜಾರಾಯ್ತದೆ. ಅದು ಫೋನು ಬಂದಿಲ್ಲ. ನೋಡಿ, ವೆಯ್ಟ್ ಮಾಡಿ ನೋಡೋಣ. ಇನ್ನು 2:15, ಇನ್ನೂ ಟೈಮ್ ಇದೆ. ಫ್ರೆಂಡ್ಸ್ ನೋಡಿ, ಇವಾಗ ಒಂದು ಡ್ಯೂಟಿ ಬಿದ್ದಿದೆ. 1136 ರೂಪಾಯಿ. ನೋಡಿ, ಪಿಕಪ್ಪು 1 ಕಿಲೋಮೀಟ್ರ್ ಇದೆ. ಬನ್ನಿ ಹೋಗೋಣ. ಪಿಕಪ್ಪು 1.5 ಕಿಲೋಮೀಟ್ರ್ ಇದೆ. ಹೋಗಿ ಗಾಡಿದು ಲೋಡ್ ಮಾಡಿಸಿ ಪಿಕಪ್ ಮಾಡಿ ಮತ್ತು ಆಮೇಲೆ ಮೀಟ್ ಮಾಡೋಣ. ಫ್ರೆಂಡ್ಸ್ ನೋಡಿ, ಈಗ ಒಂದು ಬಾಡಿಗೆ ಬಿದ್ದಿತ್ತಲ್ಲ, ಈಗ ಅವ್ರು ಮುಗೀತು. ಇಷ್ಟು ಒಂದು ಸ್ವಲ್ಪ ಅಷ್ಟೇ, ಒಂದು 500 kg ಇದೆ. ಇದನ್ನು ತಗೊಂಡು ಹೋಗ್ತಾ ಇರೋದು. ಅದಾಗಿ ಡ್ರಾಪ್ ಮಾಡಿಬಿಟ್ಟು ಇದು ತಗೊಂಡೋಗೋಣ. ಫಸ್ಟು ಹೋಗ್ಬೇಕಾದ್ರೆ ಮತ್ತೆ ಸಿಗ್ತೀನಿ. ನಮಸ್ತೆ. ಈಗ ಗಾಡಿ ಐಟಮ್ ಎಲ್ಲ ಎತ್ಕೊಂಡು ಇದು 2 ಪಿಕಪ್ ಇದೆ. ಒಂದು ಪಿಕಪ್ ಆಯಿತು. ಒಂದು 7 ಕಿಲೋಮೀಟ್ರ್ ಇನ್ನೊಂದು ಪಿಕಪ್ಪು. ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬನ್ನಿ, ಅಲ್ಲಿಗೆ ಹೋಗ್ಬಿಟ್ಟು ಇನ್ನೊಂದು ಕಡೆ ಐಟಮು ಪಿಕಪ್ ಮಾಡ್ಕೊಂಡು ಆಮೇಲೆ ಅಲ್ಲಿಂದ ಡ್ರಾಪ್ ಪಾಯಿಂಟ್ ಹೋಗಬೇಕು. ಹೋಗ್ತಾ ಇದ್ದೀನಿ. ಈಗ ಇದೆ ಸೆಕೆಂಡ್ ಸ್ಟೇಜ್ ಹೋಗ್ತಾ ಇದ್ದೀನಿ. ಇಲ್ಲಿಂದ ಅಂದ್ರಳ್ಳಿ ಮೇನ್ ರೋಡ್ಗೆ, ಅಂದ್ರಳ್ಳಿ ಮೇಡಿಂದ ಕಾಚಹಳ್ಳಿಗೆ ಹೋಗಬೇಕು. ಕಾಚಹಳ್ಳಿಗೆ ಹೋಗ್ಬಿಟ್ಟು ಮತ್ತೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಬಂದಿದ್ದೀನಿ ಸೆಕೆಂಡ್ ಪಿಕಪ್ ಪಾಯಿಂಟು. ಗಾಡಿ ಇನ್ನೂ ಲೋಡ್ ಮಾಡ್ತಾ ಇದ್ದಾರೆ.
ಗಾಡಿಗೆ ಓಡಾದ್ಮೇಲೆ ನಮ್ಮ ಗಾಡಿಗೆ ಮಾಡ್ತದಂತೆ. ಇದೊಬ್ಬ ಆಟೋದ ಸಿಕ್ಕಿದ್ದು ಅನ್ನೋದು, ಅವನ್ನ ಮಾತಾಡ್ಸ್ಕೊಂಡು ಇವಾಗ ನನ್ನ ಗಾಡಿ ಇದು ಹಾಕಬೇಕು. ಬನ್ನಿ ಇದು ಹಾಕೋಣ. ಗಾಡಿ ತೆಗೆದು ಗಾಡಿ ಅದು ಹಾಕಿದ್ಮೇಲೆ ಗಾಡಿದು ನಮ್ಮ ಗಾಡಿ ಔಟ್ ಮಾಡ್ತದೆ. ಆಮೇಲೆ ಹೋಗೋಣ. ಗಾಡಿಗೆ ತಂದು ಹಾಕಿದ್ದೀವಿ, ಸ್ಟಾರ್ಟ್ ಮಾಡ್ತದೆ. ಗಾಡಿ ಮಾತಾಡ್ಸೋಣ. ಸರ್ ಹೊರಟ್ರಾ? ಮುಗಿತಾ? ಬೆಳಿಗ್ಗೆ ಡ್ಯೂಟಿ ಪರವಾಗಿಲ್ವಾ? ಅಷ್ಟೇ, ಏನು ಮಾಡೋಕ್ಕಲ್ಲ. ನೋಡಿ ಸೆಕೆಂಡ್ ಕಡೆ 2 ಪಾಯಿಂಟು ಗಾಡಿದು ಲೋಡ್ ಆಗಿದೆ. ಈಗ ಇದರಿಂದ ಹೊರಡೋಣ. ಫ್ರೆಂಡ್ಸ್ ನೋಡಿ, 2 ಕಡೆದು ಆಗಿದೆ ಲೋಡ್ ಮಾಡ್ಕೊಂಡು ಹೊರಟಿದ್ದೀನಿ. ಈಗ ಇದರಿಂದ ಒಂದು ಅರ್ಧ ಮುಕ್ಕಾಲು ಗಂಟೆಯಿಂದ ಹೊರಡಬೇಕು. 17 ಕಿಲೋಮೀಟ್ರ್ ಇದೆ ನೋಡಿ. ಗಾಡಿದು ಇಷ್ಟೇ ಲೋಡ್ ಏನು ಜಾಸ್ತಿ ಏನಿಲ್ಲ. ಲೋಡ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಬನ್ನಿ, ಇನ್ನು ನೆಕ್ಸ್ಟು ಅನ್ಲೋಡಿಂಗ್ ಪಾಯಿಂಟ್ ಅದು ಹೋಗ್ಬಿಟ್ಟು ಮತ್ತೆ ಅಲ್ಲಿ ಮೀಟ್ ಮಾಡೋಣ. ನೋಡಿ ಬಂದಿದ್ದೀನಿ ಲೊಕೇಶನ್ ಹತ್ರ. ಫ್ರೆಂಡ್ಸ್ ನೋಡಿ, ಲೊಕೇಶನ್ ಹತ್ರ ಬಂದಿದ್ದೀನಿ. ಡ್ರಾಪ್ ಮಾಡ್ತಾಯಿದ್ದೀನಿ. ಇದೇ ಅಂಗಡಿ. ಇದು ಡ್ರಾಪ್ ಮಾಡಿದ್ರೆ ಒಂದು ಡ್ಯೂಟಿ ಮುಗೀತದೆ. ನೆಕ್ಸ್ಟ್ ಡ್ಯೂಟಿ ನೋಡೋಣ. ಇದು ಮುಗಿಸ್ಬಿಟ್ಟು ನೆಕ್ಸ್ಟ್ ಡ್ಯೂಟಿ ನೋಡೋಣ. ಟ್ರಿಪ್ಪು ಇವತ್ತಿಂದು ಟ್ರಿಪ್ ಫ್ರೆಂಡ್ಸ್ ನೋಡಿ, 1440 ಡ್ಯೂಟಿ ಬಿದ್ದಿದೆ. ಕರೀಂ ಸಾಬ್ ನಗರ್ ಸಂಕುತ್ಕಟ್ಟೆಗೆ ಪಿಕಪ್ಪು ಒಂದಿದೆ. ಒಂದು ಪಿಕಪ್ಪು 2 ಕಿಲೋಮೀಟರ್ ಇದೆ. ಬನ್ನಿ ಹೋಗೋಣ. ಫಸ್ಟು ಹೋಗಿ ಕಾಲ್ ಮಾಡಿ ನಾನು ಇದು ಮಾಡ್ತೀನಿ. ಬನ್ನಿ ಕಾಲ್ ಮಾಡಬೇಕು. ಫ್ರೆಂಡ್ಸ್ ನೋಡಿ, ಇವತ್ತಿಂದು 2ನೇ ಡ್ಯೂಟಿ ಮಾಡ್ತಾಯಿದ್ದೀನಿ. ಪಿಕಪ್ ಮಾಡಿಕೊಂಡು ಡ್ರಾಪ್ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀನಿ. ಸಂಕುತ್ಕಟ್ಟೆ ಹತ್ರ ಡ್ರಾಪು. ಒಂದು ಮುಕ್ಕಾಲು ಗಂಟೆಗೆಲ್ಲ ಹೋಗ್ತೀನಿ. ಹೋಗಿ ಡ್ರಾಪ್ ಮಾಡಬೇಕು. ಬೆಳಿಗ್ಗೆ 1 ಡ್ಯೂಟಿ ಆಗಿತ್ತು, ಇವತ್ತೊಂದು ಡ್ಯೂಟಿ, 2 ಡ್ಯೂಟಿ ಇವತ್ತಿಗೆ. ನೋಡೋಣ. ಇನ್ನು ಸಂಕುತ್ಕಟ್ಟೆಗೆ ಹೋಗಿ ಡ್ರಾಪ್ ಮಾಡಿದ್ಮೇಲೆ ಟೈಮ್ ಆವಾಗ 5:45 ಆಯಿತು. ಡ್ರಾಪ್ ಮಾಡೋದಕ್ಕೆ ಆಗುತ್ತೆ, 7:15 ಆಗೋಗುತ್ತೆ. ನೋಡೋಣ. ಅಲ್ಲಿ ಯಾವ್ದಾದ್ರು ಸಿಕ್ಕಿದ್ರೆ ಒಂದು ಲೋಕಲ್ ಮಾಡೋದು, ಇಲ್ಲಾಂದರೆ ಮನೆ ಕಡೆಗೆ ಇವತ್ತು ಹೋಗೋದು. ನೋಡೋಣ ಮುಂದೆ. ಹೋಗ್ತಾಯಿದ್ದೀನಿ. ಡ್ರಾಪ್ ಲೊಕೇಶನ್ ಹತ್ರ ಹೋಗ್ಬಿಟ್ಟು ಗಾಡಿ ಅನ್ಲೋಡ್ ಮಾಡಬೇಕಾದ್ರೆ ಅಪ್ಡೇಟ್ ಕೊಡ್ತೀನಿ. ವೆಯ್ಟ್ಲೆಸ್ ಆಯ್ತಲ್ಲ, ಅದು ವೆಯ್ಟ್ಲೆಸ್ ಆಗಲ್ಲ. ಫ್ರೆಂಡ್ಸ್ ಇವತ್ತು ಡ್ಯೂಟಿ ಕಂಪ್ಲೀಟ್ ಮಾಡಿದ್ದೀನಿ. 2 ಡ್ಯೂಟಿ ಮಾಡಿದ್ದೀನಿ. 2ಗೆ ಏನು ಅರ್ನಿಂಗ್ಸ್ ಆಗಿದೆ ಅಂತ ತೋರಿಸ್ತೀನಿ ನೋಡಿ. 2 ಡ್ಯೂಟಿಗೆ ಮುಗಿಸಿ ಇವತ್ತು ಮನೆಗೆ ಬಂದಿದ್ದೀನಿ. ನೋಡೋಣ ನಾಳೆ ಡೇ 2 ಚಾಲೆಂಜ್. ಥ್ಯಾಂಕ್ ಯು.